ಹಾಲ್ನ ಆಶ್ರಮದ ದೊಡ್ಡ ಫಂಕ್ಷನ್ಗಳಿಗೆ ಬಳಸ್ಕೊತೀವಿ. ಅಂದ್ರೆ ಸತ್ಸಂಗ, ಭಜನೆ ಇದನ್ನೆಲ್ಲ ನಡೆಸ್ತೀವಿ. ಈ ಹಾಲ್ ನಿಮ್ಗೆ ಸಾಕಾಗಬಹುದಾ? ಇಷ್ಟಿದ್ರೆ ಬೇಕಾದಷ್ಟಾಯ್ತು. ಓಕೆ ರಾಜ, ನಾಳೆ ಬೆಳಗ್ಗೆಯಿಂದನೇ ಡಾನ್ಸ್ ಕ್ಲಾಸ್ ಶುರು ಮಾಡ್ಬಿಡಿ. ಆಗ್ಲಿ. ನಾನು ವೆಂಕಟೇಶ್ಗೆ ಹೇಳಿ ಹಾಲ್ ಎಲ್ಲ ಕ್ಲೀನ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಸಾರ್, ಅಮ್ಮವರು ಇದೆಲ್ಲ ಕ್ಲೀನ್ ಮಾಡಕ್ ಹೇಳವ್ರೆ. ಯಾಕೆ ನೀವು ಕ್ಲೀನ್ ಮಾಡಲ್ವಾ? ಮಕ್ಳ ಕೈಲಿ ಮಾಡಿಸ್ತೀರಾ? ನಾನೇ ಸರ್ ಕ್ಲೀನ್ ಮಾಡೋದು. ಇವರೆಲ್ಲ ಸುಮ್ಮನೆ ಸಹಾಯ ಮಾಡಕ್ ಬಂದವ್ರೆ. ಸರಿ ನೋಡಿ ಮಕ್ಳ, ಹೆಣ್ಮಕ್ಳೆಲ್ಲ ಕಸ ಹೊಡಿಬೇಕು, ಗಂಡ್ ಮಕ್ಳೆಲ್ಲ ನೆಲ ಒರೆಸಿ ಗೋಡೆ ಕ್ಲೀನ್ ಮಾಡ್ಬೇಕು. ಗೊತ್ತಾಯ್ತಾ? ಎಲ್ಲಾ ಕೆಲ್ಸ ನಮ್ಗೆ ಹೇಳ್ತಿರಲ್ಲ, ನೀವೇನ್ ಮಾಡ್ತೀರಾ? ಆಯ್ತಪ್ಪ, ಆಯ್ತು, ನಾನು ಮಾಡ್ತೀನಿ. ಮಕ್ಳ ಬನ್ನಿ ಇಲ್ಲಿ, ನೀವು ಬನ್ನಿ ಇಲ್ಲಿ, ಸ್ವಲ್ಪ ಹಿಡ್ಕೊಳ್ಳಿ. ಯಾಕೋ ಹಿಡ್ಕೊಳ್ರು? ಸರ್, ಒಂದು ಚೇರ್ನ ನಮ್ಮನೆ ತೇಡಕ್ಕೆ ಇಳಿ, ಇಲ್ಲಾಂದ್ರೆ ಅವ್ರನ್ನೇ ತೇಡಕ್ಕೆ ಇಳಿ ಸರ್. ಯಾಕೆ, ಏನಾಯ್ತು? ಸರ್, ನಮ್ ಕಂಡ್ರೆ ಅವ್ರಿಗೆ ಆಗಲ್ಲ ಸರ್, ಅದಕ್ಕೆ ಅವ್ರು ನಮ್ ಜೊತೆ ಕೆಲಸ ಮಾಡಲ್ಲ ಅಂತ ಇದಾರೆ. ಏಯ್ ಹೌದು, ಕೆಲಸ ಮಾಡಲ್ಲ ಏನೋ ಇವಾಗ? ಏಯ್, ನೀ ಕೈಲಿ ಎತ್ತಿಡಲ್ಲ ಅಂದ್ರೆ ಹೋಗ, ನಾವ್ ಎತ್ತಿಡ್ತೀವಿ. ಏಯ್ ಏನೋ ನಿಂದು? ಗಲಾಟೆ ಮಾಡ್ಕೋಬಾರ್ದು. ಏಯ್ ಬಂದ್ರೆ ಹೋಗೋಣ. ಅಂಜು ಬಾರೆ. ಏಯ್ ನಾಗ ಬಾರೋ, ಶಿವ ಎತ್ತಿಡೋಣ ನಾವೇ. ಎತ್ರಪ್ಪ. ನಿಧಾನ. ಅವಂದು ತುಂಬಾ ಜಾಸ್ತಿ ಆಯ್ತು ಕಣೋ. ಬಂದಿರೋ ಮಾಸ್ಟರ್ ಮುಂದೆನೆ ಸ್ಕೋಪ್ ತಗೋತಾವನೆ. ಕಣ, ಅವನೇ ಲೀಡ್ರ್ ಅನ್ಕೊಂಡ್ಬಿಟ್ಟವನೆ. ಬರೀ ಬಕೆಟ್ ಹಿಡಿಯೋದೇ ಆಯ್ತು ಒಂದು. ಇವತ್ತೇನಾದ್ರೂ ಆ ಮಾಸ್ಟರ್ ಅಡ್ಡ ಬರ್ದೇ ಹೋಗಿದ್ದಿದ್ರೆ ನನ್ನ ಕೈಲಿ ಸರಿಯಾಗಿ ತಿಂತಾ ಇದ್ದ, ಬಚಾವಾಗೋದ. ಅಲ್ಲಿ ನೋಡು ದೆವ್ವ. ಯಪ್ಪ ಬಾರೋ ಹೋಗೋಣ. ಬೇಡ ಕಣು, ಬಾರೋ ಹೋಗೋಣ.
ಲೋ ಪುಕ್ಲಾ ಹೆದರ್ಕೋಬೇಡ, ನಾನು ಇದ್ದೀನಿ ಬಾ. ಈ ದೆವ್ವ ಬಜರಂಗಿನ ಸಾಯ್ಸಕ್ಕೆ ಹೋಗ್ತಾ ಇದೆ ಕಣೋ. ಒಳ್ಳೆ ದೆವ್ವನೇ ಕಣೋ. ಇನ್ಮೇಲೆ ಬಜರಂಗಿ ಕೆಟ್ಟ ಅಡ್ಗೆನ ತಿನ್ನೋ ಹಾಗಿಲ್ಲ.